ಆ ಎಲ್ ಎನ್ ಶಾಸ್ತ್ರಿ ಅನ್ನೋ ಹೆಸರಿಗೆ ಇರುವ ವೈಬ್ರೇಷನ್ ಇದಕ್ಕಿಲ್ಲ. ಬ್ರ್ಯಾಂಡ್ ಇತ್ತದು ಎಲ್ ಎನ್ ಶಾಸ್ತ್ರಿ ಎಂತೆಂತ ಹೇಳ್ಕೊಳಕ್ ಒಂದು. ಬಟ್ ಯಾವತ್ತೂ ಅವರು ಕಂಪೋಸಿಂಗ್ ಅಲ್ಲಿ ಸೋತದಂತಿಲ್ಲ, ಚಾನ್ಸೇ ಇಲ್ಲ ಯಾವತ್ತೂ ಅವರಿಗೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ರೀ, ನಾನು ನಂದಿತಾ ಒಳ್ಳೆ ಸಿಂಗರ್ ಅಲ್ಲ, ಅವಳನ್ನ ಚೆನ್ನಾಗಿ ಹಾಡಲ್ಲ ಅಂತ ನಾ ಹೇಳಲ್ಲ, ನನ್ಗಿಂತ ಅದ್ಭುತ ಹಾಡ್ಬೋದು. ಬಟ್ ನಾ ಚೆನ್ನಾಗಿ ಹಾಡಿದೀನಲ್ಲ, ಈಗ ಅವಳೇ ಬರ್ತಾಳೆ, ಬಂದು ನಾನು ಹಾಡಿರೋ ಟ್ರ್ಯಾಕ್ ಮೇಲೆ ಅವಳು ಹಾಡಿದಾಳೆ ಅಂದಾಗ ನನ್ಗೆ ಹರ್ಟ್ ಆಗಲ್ವಾ? ಈ ತರ ನನಗೆ ಎಷ್ಟಾಗಿದೆ ಗೊತ್ತಾ ಅಂದ್ರು. ಇಲ್ಲಮ್ಮ, ಹಾಡಿದ್ದಾರೆ ಒಬ್ಬ ಸಿಂಗರ್ ಅವರು. ಇಲ್ಲಿ ಹೆಸರು ತೆಗೆದು ಬೇಡ ಅನ್ಸ್ತಾ ಇದೆ ನಂಗೆ. ನೂರೊಂದು ನೆನಪು. ಗಾಯಕರಾಗಿ ಶಾಸ್ತ್ರಿ ಸರ್ ಸಿಕ್ಕಿದ್ದ ಆ ಒಂದು ಸ್ಟಾರ್ ರೆಕಗ್ನಿಷನ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಿಕ್ಲಿಲ್ಲ. ಕಾರಣ ಅಂತ ಹೇಳಕ್ ಬರಲ್ಲ. ಏನಂತ ಹೇಳಿದ್ರೆ ಅವ್ರು ಒಂದು ದೊಡ್ಡ ತಪ್ಪು ಮಾಡಿದ್ರು. ಫಸ್ಟ್ ಹೆಸರು ಚೇಂಜ್ ಮಾಡ್ಬಿಟ್ಟು ಮ್ಯೂಸಿಕ್ ಮಾಡಿದ್ರು. ಹೌದು, ಚೈತನ್ಯ ಅಂತ ಮಾಡ್ಕೊಂಡು. ಅದು ತುಂಬಾ ದೊಡ್ಡ ರಾಂಗ್ ಡಿಸಿಷನ್ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ನನ್ನ ಮಾತು ಕೇಳ್ತಿರ್ಲಿಲ್ಲ ಬಿಡಿ ಯಾವ್ದ್ರಲ್ಲೂ. ಅವರಿಗೆ ಫಸ್ಟ್ ಮ್ಯೂಸಿಕ್ ಮಾಡಕ್ಕೆ ಕನಸಲ್ಲೂ ನಿನ್ನೆ ಮನಸ್ಸಲ್ಲೂ ನಿನ್ನೆ ಚಾನ್ಸ್ ಕೊಟ್ಟಾಗ ಅವರೊಬ್ರು ಇದ್ದಾರೆ, ರಮೇಶ್ ರಾವ್ ಅಂತ, ಅವರಿದ್ದವರು. ಅವ್ರು ಇವ್ರಿಗೆ ಒಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ಆ ಹೆಸರು ಚೇಂಜ್ ಅವರೇ ಮಾಡ್ಬಿಟ್ಟಿದ್ದಾರೆ. ಇವ್ರಿಗೆ ಗೊತ್ತಿಲ್ಲ. ಇವರು ಕನಿಮನಿ, ಅದೇ ಕನಸಲ್ಲಿ ಮನಸ್ಸಲ್ಲಿ ಶಾರ್ಟ್ ಫಾರ್ಮ್ ಕನಿಮನಿ ಅಂತಾರೆ. ಅದನ್ನ ಮ್ಯೂಸಿಕ್ ಇವಾಗ ಸ್ಟಾರ್ಟ್ ಆಗುತ್ತೆ, ಅದರದ್ದು ಸ್ಟೋರಿ ಲೈನ್ ಎಲ್ಲ ಕೂತ್ಕೊಂಡಿದ್ರು ಇವ್ರು ಸಹ. ಯಾಕಂದ್ರೆ ನಂಜುಂಡ ಅನ್ನೋರು ಡೈರೆಕ್ಟರ್ ಅದರಲ್ಲಿ. ಹೌದು, ಅವರು ಮನೋಹರ್ ಎಲ್ಲ ಫ್ರೆಂಡ್ಸು ಆಕ್ಚುಲಿ. ಸೊ ಸ್ಟೋರಿಗೆಲ್ಲ ಅವ್ರು ಒಟ್ಟೊಟ್ಟಿಗೆ ಕೂತ್ಕೊಂಡು ಏನೋ ಮಾಡ್ತಾ ಇದ್ರು. ಅವಾಗ ಇವರು ಸ್ವಲ್ಪ ಇನ್ವಾಲ್ವ್ ಆಗಿದ್ರು, ಸುಮ್ಮನೆ ಜಸ್ಟ್ ಫಾರ್ ಕ್ಯಾಶುವಲ್ ಆಗಿ ಇನ್ವಾಲ್ವ್. ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಅವಾಗ ಮನೋಹರ್ ಅಂತಾನೆ ಅನ್ಕೊಂಡಿದ್ದಾರೆ ಇವರು. ಪೇಪರ್ನಲ್ಲಿ ಚೈತನ್ಯ ಅಂತ ಬಂದದ್ ನೋಡ್ಬಿಟ್ಟು ಶಾಕ್, ಯಾರು ಇದು ಚೈತನ್ಯ ಅಂತ ರಮೇಶ್ಗೆ ಫೋನ್ ಮಾಡಿದ್ದಾರೆ ಇವರು. ಇನ್ಯಾರಲ್ಲ, ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ನಾವು ಹಂಗ್ ಮಾಡಿದ್ದು ಅಂತ, ನಾವು ಬಂದ್ಬಿಟ್ಟಿದೀವಿ, ಹೊರಗಡೆ ಬರ್ತಾ ಇದೀವಿ, ನಿಮ್ಮ ಮನೆಗೆ ಬರ್ತಾ ಇದೀವಿ ಅಂತೇಳಿ ಬುಕ್ಕೆ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಹಂಗ್ ಮಾಡಿದ್ದು ಅವ್ರು ಮಾಡಿದ್ದದು, ಇವ್ರಿಗೂ ಗೊತ್ತಿಲ್ಲ. ನಾನು ಆವಾಗ್ಲೇ ಹೇಳ್ದೆ, ಬೇಡ, ಎಲ್ ಎನ್ ಶಾಸ್ತ್ರಿ ಅಂತ ನೀನ್ ಆಲ್ರೆಡಿ ಹೆಸರು ತಗೊಂಡಿದ್ಯಾ, ಯಾಕಿದು ಆಲ್ರೆಡಿ ಕೋಲುಮಂಡೆ ಹಿಟ್ ಅಲ್ವಾ? ಆಯ್ತು, ಆವಾಗ ಸಹ ದುಡ್ಡು ಮಾಡ್ಕೊಳಕ್ ಬರಲ್ಲ, ಪೆದ್ದ ಅಂದ್ರೆ ಪೆದ್ದ. ನಂಗೆ ಗೊತ್ತಿಲ್ಲ, ನಾನಂದ್ರೆ ಅಷ್ಟೊಂದು ವ್ಯವಹಾರಕ್ಕೆಲ್ಲ ತಲೆ ಹಾಕ್ತಿರ್ಲಿಲ್ಲ. ಆ ಟೈಮಲ್ಲಿ ಒಂದು ದಿವಸದಲ್ಲಿ 3 ಕಡೆ ಹೋಗಿ ಆಡೋರು ಸಾಂಗ್ ನ ಆರ್ಕೆಸ್ಟ್ರಾದಲ್ಲಿ. ಒಂದು ಕಡೆನೂ ಒಂದು ಪೇಮೆಂಟ್ ಇಲ್ಲ, ಒಂದು ನಯ ಪೈಸೆ ಇಲ್ಲ ಪಾಪ, ಸುಮ್ನೆ. ಅವ್ರಿಗೆ ಗೊತ್ತಿಲ್ಲ ಪೇಮೆಂಟ್ ಕೊಡ್ತಾರೆ ನನ್ಗೆ ಹಾಗೆ ಅಂತ. ಬರೀ ಶಾಲು ಹಣ್ಣಿನ ಬುಟ್ಟಿ ಪಾಪ ಅಂದ್ರೆ ಪಾಪ ಅನ್ಸುತ್ತೆ. ಅವಾಗ ಮಾಡಿದ್ರೆ ದುಡ್ಡು ಯಾವ ಲೆವೆಲ್ಗೆ ಮಾಡ್ಬೋದಿತ್ತು ಗೊತ್ತಾ? ಯಾಕೆ ಈ ಮಂಜುಳಾ ಕುರಾಜ್ ಅವರು ಟ್ರೂಪ್ ಅಲ್ಲೇನೆ ಈ ಒಂದು ಹಾಡುಗೋಸ್ಕರ ಅವ್ರ ಆರ್ಕೆಸ್ಟ್ರಾಗಳು ಒಪ್ಕೊಂಡು ಎಷ್ಟು ಕಡೆ ಕರ್ಕೊಂಡು ಹೋಗಿದ್ದಾರೆ ಗುರು ಅವರು, ಈ ಒಂದು ಹಾಡುಗೋಸ್ಕರ. ಆಮೇಲೆ ಪ್ರತಿ ಸಲನೂ ಒಂದು ಆರ್ಕೆಸ್ಟ್ರಾ ಒಂದು ಪ್ರೋಗ್ರಾಮ್ ಅಲ್ಲಿ ಒಂದ್ಸತಿ ಹಾಡಿ ಬಂದದ್ದಿಲ್ವೇ ಇಲ್ಲ, 2 ಸಲ 3 ಸಲ. ಬಟ್ ಅವ್ರು ಎಂತ ಬ್ರಿಲಿಯಂಟ್ ಕಂಪೋಸರ್ ಅಂದ್ರೆ ಸಂಗೀತದ ಬಗ್ಗೆ ನನಗೆ ಅಭಿರುಚಿ ಇದೆ, ಜ್ಞಾನ ಇಲ್ಲ, ಹಾನೆಸ್ಟ್ ಆಗಿ ಹೇಳ್ತಾ ಇದೀನಿ. ಇದು ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ಬಟ್ ಟೆಕ್ನಿಕಲಿ ಎಲ್ಲ ನನಗೆ ಗೊತ್ತಿಲ್ಲ. ಬಟ್ ನನಗೆ ಶಾಸ್ತ್ರಿ ಸರ್ ಒಂದು ಸಂಗೀತದ ಮೇಲೆ ಗೌರವ ಬಂದಿದಂದ್ರೆ ಅದೇ ಕನಸಲು ನಿನ್ನ ಮನಸ್ಸು ನಿನ್ನ ಸಿನಿಮಾದಲ್ಲಿ ಒಂದು ಹಾಡು ಮಾಡಿದ್ದಾರೆ. ಅದು ರವಿ ಸರ್ ರಮೇಶ್ ಅವರು ಆ ಹಾಡಲ್ಲಿದ್ದಾರೆ, ಪ್ರೇಮಲೋಕ ಸಾಂಗ್ ಬೇಸ್ ಮೇಲೆ. ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ, ಇಟ್ಸ್ ಎ ಕಲ್ಟ್ ಸಾಂಗ್. ನಾವು ಅದನ್ನ ಯೋಚನೆ ಮಾಡೋದು ಕಷ್ಟ ಆಗುತ್ತೆ. ಎಲ್ಲೋ ಅದ್ರ ತರ ಅನ್ನಿಸ್ಬೇಕು, ಆದ್ರೆ ಅದಲ್ಲ. ಅದು ಮಾಡಿದರೆ ಪ್ರೇಮ ದೇವಿ ಭೂಮಿಗೆಲ್ಲ ನೀನು ಬೇಕಮ್ಮ, ಎಂತ ಸಾಂಗ್ ನೋಡಿ. ನನಗೆ ಒಂಥರ ಹುಚ್ಚು ಅದೆಲ್ಲ. ರವಿ ಸರ್ ಅಂದ್ರೆ ಹುಚ್ಚು. ಅದ್ರಲ್ಲಿ ರವಿ ಸರ್ ಈ ತರ ಸಾಂಗ್ ಮಾಡಿದರೆ, ನಮ್ಗೆ ಅವಾಗ ಶಾಸ್ತ್ರಿಗಳ ಮ್ಯೂಸಿಕ್ ಡೈರೆಕ್ಟ್ರು ಗೊತ್ತಿಲ್ಲ, ಇದೇ ಕನ್ಫ್ಯೂಷನ್. ಯಾರು ಚೈತನ್ಯ ಅಂತ ಹೊಸ ಮ್ಯೂಸಿಕ್ ಡೈರೆಕ್ಟರ್, ಯಾರು ಇವ್ನು ಇಷ್ಟ ಮಾಡಿದನ್ ಸಾಂಗ್, ಅದನ್ನ ತುಂಬಾ ದೊಡ್ಡ ತಪ್ಪು ಮಾಡಿದ್ರು ಇವ್ರು ಅಂತ ಗೊತ್ತೇ ಆಗ್ಲಿಲ್ಲ ಅಲ್ಲಿ. ಅದು ತುಂಬಾ ಸುಮಾರು ದಿವಸದವರೆಗೂ ಚೈತನ್ಯ ಅಂತಾನೆ ಇತ್ತು. ಸೊ ಅವ್ರು ಆಕ್ಚುಲಿ ಅವ್ರದೇ ಹೆಸರು ಹಾಕಿದ್ರು, ಯಾಕೆಂದ್ರೆ ಆ ಎಲ್ ಎನ್ ಶಾಸ್ತ್ರಿ ಅನ್ನೋ ಹೆಸರಿಗೆ ಇರುವ ವೈಬ್ರೇಷನ್ ಇದಕ್ಕಿಲ್ಲ. ಬ್ರ್ಯಾಂಡ್ ಇತ್ತದು ಎಲ್ ಎನ್ ಶಾಸ್ತ್ರಿ ಅಂದ್ರೆ ಇಂತೆಂತ ಹೇಳ್ಕೊಳಕ್ ಒಂದೂರು. ಅಂದ್ರೆ ಉಪೇಂದ್ರ ಸರ್ ಇವರು ಎಲ್ಲರೂ ಹೌದು, ಎಲ್ಲ ಕ್ಲೋಸ್ ಫ್ರೆಂಡ್ಸ್ ಅಂತ ಕೇಳಿ ಆಗ್ಲೇ ಇವ್ರು ತಲೆ ಖರ್ಚು ಮಾಡಿ, ಬೇಡ ಸರ್ ನಂದು ಹೆಸರು ಇದ್ರೆ ಅದೇ ಹಾಕಿ, ಇಲ್ಲ ಬೇಡ ಅಂತ ಹೇಳ್ಬಿಡೋದಾಗಿತ್ತು. ಅವ್ರು ಸುಮ್ನೆ ಅದು ಪಾಪ ಏನು ಮಾತಾಡ್ತಿರ್ಲಿಲ್ಲ. ಎಲ್ಲ ಸಿನಿಮಾಗಳು ತಗೊಳ್ಳಿ, ರವಿ ಮಾಮ ತಗೊಳ್ಳಿ, ಎಂತೆಂತ ಸಾಂಗ್ಸ್. ಮುಂದೆ ಅಫ್ಕೋರ್ಸ್ ಅಲೆಯೋ ಅಲೆ ಪ್ರಿಯ ಪ್ರೀತಿಯ ಸಾಲು ಒಂದು, ಆ ತಂಗಿ ಸಾಂಗ್ ಎಷ್ಟು ಚೆನ್ನಾಗಿದೆ. ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ, ನಮ್ಮೂರ ದೇವಿ ಅವಳೇ ನಮ್ಮ. ಅವ್ರದ್ದು ಸಾಂಗ್ ಕಂಪೋಸಿಂಗ್ ಅಲ್ಲಿ ನನಗನ್ಸಿದ್ದಮ್ಮ, ಪಲ್ಲವಿ ಒಂದು ಫೀಲ್ ಸ್ಟಾರ್ಟ್ ಆಗುತ್ತೆ, ಚರಣ ಬೇರೆನೇ ಲೋಕಕ್ಕೆ ಕರ್ಕೊಂಡು ಇವಾಗ ನನ್ನಾಸೆ ಮಲ್ಲಿಗೆ ಓ ತನ ಕೇಳಿ, ಆಮೇಲೆ ನನ್ನಾಸೆ ಮಲ್ಲಿಗೆ ಸ್ಟಾರ್ಟ್ ಆಗುತ್ತೆ.
ಅವ್ರ ಸಂಗೀತದಲ್ಲಿ ಯೂಸ್ ಟು ಮೇಕ್ ಟ್ರಾವೆಲಿಂಗ್, ಅವ್ರ ಒಂದು ಟ್ರಾವೆಲ್ ಇರೋದು ಮ್ಯೂಸಿಕ್ ಅಲ್ಲಿ. ಸೊ ನನಗೆ ತುಂಬಾ ಇಷ್ಟವಾದ ಅಲ್ಲ, ನೀವು ಹಂಗಂತೀರಿ, ಸ್ಯಾಕ್ಸ್ ರಾಜಾನೇ ಬಾಯ್ ಬಿಟ್ಟು ಹೇಳಿದ್ದಾರೆ, ಯು ವಿಲ್ ಸ್ಟ್ಯಾಂಡ್ ಆಫ್ಟರ್ ಹಂಸಲೇಖ ಅಂತ. ಯು ವಿಲ್ ಹೇಳ್ಬಿಟ್ಟಿದ್ರು. ಅಂದ್ರೆ ಅವರೇ ತಾನೇ ಅರೇಂಜರ್ ಇವರಿಗೆ. ಹೌದು, ಹಂಸಲೇಖ ಇದು ಸ್ಯಾಕ್ಸ್ ರಾಜ ಸರೇ ಇವ್ರಿಗೂ ಮಾಡಿದ್ದು. ರವಿ ಮಾಮ ಮತ್ತೆ ಕನಿಮನಿ ಎಲ್ಲ ಸ್ಯಾಕ್ಸ್ ರಾಜ ಸರೇ ಬಂದು ಅರೇಂಜ್ಮೆಂಟ್ ಮಾಡಿ ಮ್ಯೂಸಿಕ್. ಆವಾಗ ಅವರು ಬಾಯ್ಬಿಟ್ಟು ಹೇಳಿದ್ರು, ಯಾವಾಗ ರವಿ ಮಾಮ ಟೈಮಲ್ಲಿ, ಯು ವಿಲ್ ಸ್ಟ್ಯಾಂಡ್ ಆಫ್ಟರ್ ಹಂಸಲೇಖ ಅಂತ. ನನಗೆ ಇನ್ನೂ ಒಂದು ಕೇಳ್ಪಟ್ಟೆ, ಜಾನಕಮ್ಮಂಗೆ ಶಾಸ್ತ್ರಿ ಸರ್ ಅಂದ್ರೆ ತುಂಬಾ ಇಷ್ಟ. ಹೌದು, ಅದು ಟ್ರ್ಯಾಕ್ ಹಾಡೋ ಟೈಮಲ್ಲಿ ಅವರು ಇದು ಪ್ರೀತಿ ಮಾಡು ತಪ್ಪೇನಿಲ್ಲ ಆ ಸಾಂಗ್, ಹೌದು ಆ ಸಾಂಗ್ ಟ್ರ್ಯಾಕ್ ಹಾಡಿದ್ರು. ಅವಾಗ ಅದನ್ನ ಕೇಳ್ಬಿಟ್ಟು ಸೆಮಿ ಟ್ರ್ಯಾಕ್ ಯಾರಿದು ಹಾಡಿದ್ದು ಅಂತ ಕೇಳಿದ್ದಾರೆ ಜಾನಕಮ್ಮ. ಇವ್ರು ಇದ್ದಾರಲ್ವ ವಾಯ್ಸ್ ಮಿಕ್ಸಿಂಗ್ ಮಾಡ್ಸೋದೆಲ್ಲ ಇವರೇ. ಅವಾಗ ಹಂಸಲೇಖ ಇವ್ರನ್ನೇ ಬಿಟ್ಟು ಹೋಗಿ ವಾಯ್ಸ್ ಮಿಕ್ಸಿಂಗ್ ಮಾಡ್ಸಪ್ಪ ಅಂತ. ಅವಾಗ ಹಂಸಲೇಖ ಇದ್ರು, ಹಿಂದಾಳ್ದ ಅಂತ ಹೇಳಿ ತೋರಿಸಿದ್ರೆ, ಅಯ್ಯೋಯ್ಯೋ ಇವ್ರು ಸೂಪರ್ ಆಗಿದೆ ವಾಯ್ಸ್, ಇದು ಜೇಸುದಾಸ್ ಕಿಶೋರ್ ಕುಮಾರ್ ವಾಯ್ಸ್ ಮೌಲ್ಡ್ ಆಗಿದೆ ಅಂತಾರೆ ಇದೆ. ನೀನ್ ಇಮಿಟೇಟ್ ಮಾಡ್ತಿಲ್ಲ, ನೀನ್ SB ನ ಇಮಿಟೇಟ್ ಮಾಡ್ತಿಲ್ಲ, ಮಾಡ್ಬೇಡ ನೀನು, ಹಿಂಗೆ ಇರ್ಲಿ ನಿನ್ ವಾಯ್ಸು ಸಾರ್, ಇದು ಸಾಂಗ್ ಇವ್ರದ್ದೇ ಇಟ್ಕೊಳ್ಳಿ, ನೀವು ಚೇಂಜ್ ಮಾಡ್ಬೇಡಿ ಅಂತ ತುಂಬಾ ಹೇಳಿದಾರಂತೆ. ಅಂಡ್ ನಿಮ್ಮನ್ನ ಒಂದ್ಸತಿ ಮೀಟ್ ಮಾಡಿದ್ರಂತೆ ಜಾನಕಮ್ಮ, ನೀವು ಹಾಡೋದು ಅಂತ ಗೊತ್ತಾದ್ಮೇಲೆ ನೀವು ಅವ್ರ ಹಾಡನ್ನ ಹೇಳಕ್ಕೆ ಹೆಸಿಟೇಟ್ ಮಾಡಿದ್ರಂತೆ, ಆ ಕತೆ ಅದನ್ನ ಹೇಳತ್ತಿದ್ರಮ್ಮ? ಅದು ತುಂಬಾ ಅಂದ್ರೆ ಐ ಥಿಂಕ್ ಇಟ್ ವಾಸ್ ಇನ್ 2004 or 5, ಇಲ್ಲ 2002 ಆರ್ ಆತರ, ಇಂಡಿಯಾ ಹುಟ್ಟಿಲ್ಲ. ಅಲ್ಲಿ ಇಲ್ಲಿ ಒಂದು ಫ್ಲಾಟ್ ಹತ್ರ ಅವ್ರು ಬರ್ತಾ ಇದ್ರು. ಆಗಾಗ ಅವ್ರದ್ದೊಂದು ಅಭಿಮಾನಿ ಇದ್ರು, ಬೆಂಗಳೂರಿಗೆ ಬಂದ್ರೆ ಅಲ್ಲಿ ಉಳ್ಕೊಂಡು. ನಂಗೆ ಅದು ಒಬ್ರು ಸಿಂಗರ್ ಶಶಿ ಅಂತ ಸಿಂಗರ್ ಇದಾರಲ್ವಾ, ಅವರಿಗೆ ತುಂಬಾ ಕ್ಲೋಸ್ ಜಾನಕಮ್ಮನಿಗೆ. ಜಾನಕಮ್ಮ ನಿಮ್ಮನ್ನು ತುಂಬಾ ಕೇಳ್ತಾರೆ ಅಂತ ಶಾಸ್ತ್ರಿಗೆ ಹೇಳಿದ್ರು, ಬನ್ನಿ ಮೀಟ್ ಮಾಡೋಣ ಒಂದ್ಸತಿ, ಇಲ್ಲೇ ಬಂದಿದ್ದಾರೆ ಫ್ಲಾಟ್ ಅಲ್ಲಿ, ಒಂದು ವಾರ ಇದ್ದಾರೆ ಅಂತ. ಆಗ ನಾನು ಬರ್ತೀನಿ ಅಂತಂದೆ. ನಾನು ಜೊತೆಲಿ ಹೋದೆ ಅವ್ರ ಜೊತೆಲಿ. ಆಕ್ಚುಲಿ ನಾನು ಜಾನಕಮ್ಮನ ಜೊತೆ ಚಿಕ್ಕವಳಿದ್ದಾಗ ಹಾಡಿದ್ದೀನಿ. ಹೇಗೆ ಅಂದ್ರೆ, ನಮ್ಮ ಗುರುಗಳು ಅವಾಗ ಮ್ಯೂಸಿಕ್ ಮಾಡ್ತಾ ಇದ್ರು. ಅವರು ನನ್ನ ಗುರುಗಳು ವರ್ಕ್ ಮಾಡ್ತಿದ್ದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಅಲ್ಲಿ. ಸೊ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಅವರು ಒಂದು 10 ಸಾಂಗ್ ಏನೋ ಒಂದು ಕ್ಯಾಸೆಟ್ ಅಲ್ವಾ ಅವಾಗೆಲ್ಲ, ಕ್ಯಾಸೆಟ್ ಮಾಡಕ್ಕೆ ಇದು ಮಾಡಿದ್ರು, ಗುರುಗಳು ಕಂಪೋಸ್ ಮಾಡಿದ್ರು, ಹೆಸರಾಂತ ಗಾಯಕರ ಹತ್ರ ಹಾಡಿಸ್ಬೇಕು ಅಂತ ಫಾದರ್ ಅದನ್ನ ಇದು ಮಾಡ್ತಿದ್ರು, ಸ್ಪಾನ್ಸರ್ ಮಾಡ್ತಿದ್ರು. ಸೊ ಆವಾಗ ಅವ್ರ ಜೊತೆಲಿ ಹಾಡಕ್ಕೆ ನನ್ನ ಮತ್ತೆ ಅವರ ಮಗಳನ್ನ ಟ್ರೈನ್ ಅಪ್ ಮಾಡ್ತಿದ್ರು. ನಾನು ತುಂಬಾ ಚಿಕ್ಕವಳು, 7th ಸ್ಟ್ಯಾಂಡರ್ಡ್ ಅವಾಗ ನಮ್ಮ ಗುರುಗಳು ನನ್ನನ್ನ ಮಡ್ರಾಸಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಸ್ಟುಡಿಯೋದಲ್ಲಿ ಜಾನಕಮ್ಮ ಹಾಡ್ತಿರ್ಬೇಕಾದ್ರೆ ಅವ್ರ ಜೊತೆಲೇ ನನ್ನನ್ನ ಹಾಡ್ಸಿದ್ರು. ಮೆಮೊರಿ ಇದೆ ಅದು ಸಾಂಗು ಜಾನಕಮ್ಮ ಹಾಡ್ತಾ ಇದಾರೆ, ಮಧ್ಯದಲ್ಲಿ ಮಕ್ಳು ಕೂಡ ಸೇರ್ಕೊಳ್ಳೋ ತರ ಇದೆ ಅದರಲ್ಲಿ. ಆವಾಗ ನಂದು ವಾಯ್ಸ್ ಬರ್ತಿತ್ತು, ಮಗಳದ್ದು ವಾಯ್ಸ್ ಕೇಳ್ತಾನೆ ಇರ್ಲಿಲ್ಲ ವಾಸೆ ಭಟ್ರದ್ದು. ಅಂದ್ರೆ ಅವಳು ಚಿಕ್ಕವಳು, ಪಾಪ ತುಂಬಾ ಚಿಕ್ಕವಳು, ಮತ್ತೆ ಅವಳ ವಾಯ್ಸ್ ಕೂಡ ತುಂಬಾ ಶಿಲ್. ಸೊ ಇದು ಆವಾಗ ಜಾನಕಮ್ಮ, ಇದು ಹುಡುಗಿ ಯಾರಿದು, ಭಯಂಕರ ಉಂಟು ಕಂಠ ಅಂತ ಅವಾಗ ಹೇಳಿದ್ರು. ಮತ್ತೆ ನಾನು ಇಲ್ಲಿ ಮೀಟ್ ಮಾಡಿದ್ನಲ್ಲ ಅವರನ್ನ, ನಾನ್ ನಿಮ್ ಜೊತೆ ಹಾಡಿದೀನಿ ಅಂತಂದೆ. ನಾನು ನನ್ನ ಜೊತೆ ಹಾಡಿದ್ಯಾ ಅಂತ ಹೇಳಿ ಅವಾಗ ನೆನ್ಪು ಮಾಡಿದೆ. ಈ ತರ ಉಡುಪಿಯಿಂದ ಒಬ್ರು ಆಸೆ ಭಟ್ ಅಂತ ವೈಟ್ ಅಂಡ್ ವೈಟ್ ಹಾಕೊಂಡು ಬ್ಲೂ ಐಸ್, ನಾನು ಅವ್ರಿಗೆ ಉಡುಪಿ ಕೃಷ್ಣ ಅಂತ ಹೆಸರಿಟ್ಟಿದ್ದೆ ಅಂತಂದ್ರು. ನೆನ್ಪಿದೆ. ಐ ಥಿಂಕ್ ಐ ಹ್ಯಾವ್ ಸಾಂಗ್ ಲಾಟ್ ಆಫ್ ನಂಬರ್ಸ್ ಅಂತ. ಅವರು ವಾದಿರಾಜರ ಹಾಡುಗಳನ್ನ ನಮ್ಮ ಗುರುಗಳು ಕಂಪೋಸ್ ಮಾಡಿದ್ದನ್ನ ಹಾಡಿದ್ದಾರೆ, ಆರಿಗಾರು ಕೃಷ್ಣ ಅಂತ. ಅದನ್ನ ಆಪ್ಸ್ಕೊಂಡು ಹೇಳಿದ್ರು, ಎಷ್ಟು ಹಾಡು ಹಾಡಿದ್ದಾರೆ ಅಂತದ್ರಲ್ಲಿ ಅವ್ರ ಮೆಮೊರಿ ನೋಡಿ. ನೀವ್ ಯಾಕೆ ಜಾನಕಮ್ಮನ್ ಮುಂದೆ ಅವ್ರ ಹಾಡನ್ನ ಹೇಳಕ್ ಹೆಸಿಟೇಟ್ ಮಾಡಿದ್ರಂತ ಅವತ್ತು? ಅಯ್ಯೋ ಮತ್ತಿನ್ನೇನ್ರಿ, ಅಯ್ಯೋ ಎಂತ ಅಪರ್ಚುನಿಟಿ. ಸರಿ, ಎಲ್ಲಿ ನರ್ವಸ್ ಆಗಿ ಡಬ್ಬ ಹುಚ್ಚಿರ್ತಾರ ಆಗ್ಬಿಟ್ರೆ ಸಾಂಗು ಅಂತ ನನ್ಗೊಂತರ. ಕಡೆಗೆ ಹಂಗು ಹಾಡ್ದೆ ನಾನು. ಬಾನಲ್ಲು ನೀನೆ, ಒಂದ್ ಲೈನ್ ಅಮ್ಮ ಜಾನಕಮ್ಮನ್ಗೋಸ್ಕರ. ಬಾನಲ್ಲು ನೀನೆ ಭುವಿಯಲ್ಲು ನೀನೆ, ಬಾನಲ್ಲು ನೀನೆ ಭುವಿಯಲ್ಲು ನೀನೆ, ಎಲ್ಲೆಲ್ಲು ನೀನೆ ನನ್ನಲ್ಲು ನೀನೆ, ಬಾನಲ್ಲು ನೀನೆ ಭುವಿಯಲ್ಲು ನೀನೆ. ಬಟ್ ಈ ಹಾಡು ನಮ್ಮ ಶಾಸ್ತ್ರಿಗಳಿಗೆ, ಜಾನಕಮ್ಮನ ಹಾಡು. ಯಾಕಂದ್ರೆ ನೀವು ಇವಾಗ ಹೇಳಿದ ಸಾಹಿತ್ಯ ನನ್ ಡೈರೆಕ್ಟ್ ಅವ್ರು ಕನೆಕ್ಟ್ ಆಗ್ತಾ ಇತ್ತು. ಇವಾಗ ನಿಮ್ ಇಷ್ಟೊತ್ತು ನಿಮ್ಮ ಒಂದು ಕೇಳ್ಕೊಂಡ್ಬಂದಲ್ಲ, ಇದು ಅವ್ರಿಗೇನೆ ಥ್ಯಾಂಕ್ ಯು ಫಾರ್ ದಟ್. ಅಂಡ್ ನಿಮ್ಮಿಬ್ಬರ ಸಂಸಾರದಲ್ಲಿ ಸ್ವರಗಳು ಬಂದು ಸೇರ್ಕೊಂತು. ಅಂದ್ರೆ ಇಬ್ರು ಮ್ಯೂಸಿಕ್ ನ ಪ್ರೀತಿಸೋರು, ಆರಾಧಿಸೋರು. ಏನಿರೋದು ನಿಮ್ಮಿಬ್ರು ಮಧ್ಯದಲ್ಲಿ ಡಿಸ್ಕಷನ್? ಸಂಸಾರ, ಮನೆ, ಜವಾಬ್ದಾರಿ, ನಿಮ್ ತಂದೆ ತಾಯಿ, ಅವ್ರ ತಾಯಿ, ಅದನ್ನ ಬಿಟ್ಟು
ಈ ಸಂಗೀತದ ಬಗ್ಗೆ, ಸಿನಿಮಾ ಸಂಗೀತದ ಬಗ್ಗೆ, ಹಾಡುಗಳ ಬಗ್ಗೆ ಏನು ಮಾತಾಡ್ತಿದ್ರಿ? ಶಾಸ್ತ್ರಿ ಸರ್ಗೆ ಯಾವ ರೀತಿ ಅಭಿರುಚಿ ಇತ್ತು? ನಿಮ್ದು ಯಾವುದು? ಇವಾಗ ಲೈಕ್ ಪೋಲ್ ರಿಪಲ್ಸ್ ಈಚ್ ಅದರ್, ಅನ್ಲೈಕ್ ಪೋಲ್ ಅಟ್ರಾಕ್ಟ್ ಈಚ್ ಅದರ್ ಅಂತಾರೆ. ನಿಮ್ಮ ರುಚಿ ಅಭಿರುಚಿಗಳು ಹೇಗಿದ್ವು ಸಂಗೀತದಲ್ಲಿ, ಸ್ವರಗಳಲ್ಲಿ, ಸಂಸಾರದಲ್ಲಿ? ಇಲ್ಲ, ಅವ್ರು ಮಾಡಿದ ಕಂಪೋಸಿಂಗ್ ಎಲ್ಲ ಫಸ್ಟ್ ನನಗೆ ಕೇಳಿಸ್ತಾ ಇದ್ರು. ಈವನ್ ಅದು ಕನಸಲು ನೀನೆಯಿಂದ ಹಿಡಿದು ಅವ್ರು ಏನು ಕಂಪೋಸ್ ಮಾಡ್ತಾರಲ್ಲ ಅದನ್ನ ನನಗೆ ಕೇಳಿಸ್ತಾ ಇತ್ತು. ಚೆನ್ನಾಗಿ ಮಾಡೋರು, ತುಂಬ ಚೆನ್ನಾಗಿ ಮಾಡೋರು. ಅದ್ರಲ್ಲಿ ಏನೋ ಸಣ್ಣ ಲೂಪ್ ಹೋಲ್ ಕಂಡ್ರೆ ನಂಗೆ ಇದು ಸರಿ ಇಲ್ಲ ಅಲ್ವಾ ಅಂತ ಅನ್ಸೋದು. ಆಮೇಲೆ ಅವ್ರನ್ನ ಸರಿ ಮಾಡ್ಕೊಳ್ತಿದ್ರು ಕೆಲವು ಸಲ ಇಲ್ಲ ನಿನಗೆ ಗೊತ್ತಾಗಲ್ಲ ಬಿಡು ಅಂತ ಅನ್ನೋರು, ಚೆನ್ನಾಗಿದೆ ಕರೆಕ್ಟ್ ಆಗಿದೆ ಅಂತ ಅನ್ನೋರು. ಬಟ್ ಯಾವತ್ತೂ ಅವರು ಕಂಪೋಸಿಂಗ್ ಅಲ್ಲಿ ಸೋತದಂತಿಲ್ಲ, ಚಾನ್ಸೇ ಇಲ್ಲ ಯಾವತ್ತೂ ಅವರಿಗೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಮಹಾನ್ ದೊಡ್ಡ ಡೈರೆಕ್ಟ್ರು ಕೆ ವಿ ರಾಜು, ಹೌದು, ಅವ್ರ ಹತ್ರ ಕೂತ್ಕೊಂಡು ಕಂಪೋಸಿಂಗ್ ಅಲ್ಲಿ ಗೆಲ್ಲೋದು ಅಂದ್ರೆ ಅದು ಸಾಧಾರಣದ ವಿಷಯ ಅಲ್ಲ. ಇವ್ರು ಅವ್ರ ಹತ್ರ ಕೂತ್ಕೊಂಡು ಮಿಥುನ ಅಂತ ಒಂದು ಪಿಕ್ಚರು ಅರ್ಧಕ್ಕೆ ನಿಂತೋಯ್ತು, ಅದು ಬರಲಿಲ್ಲ. ಎಂತೆಂಥ ಹಾಡುಗಳು ಮಾಡಿದ್ರು ಗೊತ್ತಾ? ಹಾಡುಗಳಮ್ಮ ಇವಾಗ ಅದಲ್ಲೇ ಇದೆ, ರೆಕಾರ್ಡೇ ಆಗಿಲ್ಲ ಅದು. ಅದು ಪ್ರತಿದಿನ ನನಗೆ ಬಂದು ನೋಡಿ ಇವತ್ತು ಹಿಂಗೆ ಮಾಡ್ಸೋರು ಅಂತ ಹೇಳ್ತಾ ಇದ್ರು. ಎಲ್ಲಾನು ಚೆನ್ನಾಗಿದೆ, ಏನು ಮಾಡ್ತೀರಿ ಇಷ್ಟು ಹಾಡು ಹಾಕ್ತೀರಾ ಸಿನಿಮಾಗೆ ಅಂತ. ನನಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ಮಾಡಿಸ್ತಾನೆ ಇದ್ದಾರೆ ನನ್ನ ಹತ್ರ ಅಂತಂದ್ರು. ಬಟ್ ಒಂದ್ಸಲ ನಾನು ಏನೋ ಅವ್ರಿಗೊಂದು ದೇವಿ ಶ್ಲೋಕ ಏನೋ ಬೇಕಾಗಿತ್ತು, ನನ್ನ ಹೆಂಡತಿ ಸ್ವಲ್ಪ ಇವೆಲ್ಲ ರೆಫರ್ ಮಾಡ್ತಾಳೆ ಅಂತ ಹೇಳಿದ್ದಾರೆ ಕಂಪೋಸಿಂಗಲ್ಲಿ. ಸೊ ಅಲ್ಲಿಂದನೇ ನನಗೆ ಫೋನ್ ಮಾಡಿದ್ರು ಇವರು, ಯಾರು ಕೆ ವಿ ರಾಜು ಸರ್. ಹೇಳ್ಬಿಟ್ಟು ನಂಗೊಂದು ದೇವಿ ಶ್ಲೋಕ ಇದೊಂದು ಸಣ್ಣದು ಯಾವ್ದಾರ ಒಂದು ಕಳ್ಸಮ್ಮ ಅಂತಂದ್ರು. ನಾನು ಅವ್ರಿಗೆ ಹೇಳಿದೆ, ಹಾಡು ಬರ್ಕೊಂಡ್ರು ಅವರು ಅದನ್ನು. ಆಮೇಲೆ ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಚರಣ ನಾನು ಮಾಡಿಕೊಟ್ಟೆ ಶಾಸ್ತ್ರಿಗೆ, ಅದು ಪಲ್ವಿಗೆ ಚರಣ, ನಂಗೆ ಸರಿ ನೆನಪಿಲ್ಲ ಅದು ಯಾವುದು ಅಂತ. ಅದನ್ನ ಅವ್ರು ಹೋಗಿ ಕೆ ವಿ ರಾಜ್ ಹತ್ರ ಕೇಳಿ, ಎಲ್ಲ ಚೆನ್ನಾಗಿದೆ ಕಾಣೋ ಇದು ಚರಣ, ಭಾಳ ಚೆನ್ನಾಗಿದೆ ಅಂತಂದ್ರಂತೆ. ಹಿ ಸೋ ಕ್ಲೀನ್ ಹಾರ್ಟೆಡ್, ಟಕ್ ಅಂತ ಹೇಳ್ಬಿಟ್ಟಿದ್ದಾರೆ, ನನ್ನ ವೈಫ್ ಮಾಡಿದ್ ಸರ್ ಇದು ಅಂತ. ಯಾರು ಹೇಳ್ತಾರೆ ಹೇಳಿ? ಚಾನ್ಸೇ ಇಲ್ಲ ಅಮ್ಮ. ಅಂದರೆ ನನಗೆ ಇನ್ನೂ ಅದರ ವಿಷಯ ನಾನು ಮಾತಾಡ್ತೀನಿ. ಬಟ್ ಶಾಸ್ತ್ರಿಗಳದ್ದು ಇನ್ನೊಂದು ಎಷ್ಟು ನೀವು ಕ್ಲೀನ್ ಹಾರ್ಟೆಡ್ ಅನ್ನೋದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಅವರು ವಂಡರ್ಫುಲ್ ಸಿಂಗರು, ಫ್ಯಾಂಟಾಸ್ಟಿಕ್ ಮ್ಯೂಸಿಷಿಯನ್ನು. ಅವರು ಯಾವತ್ತೂ ಒತ್ತಡದಿಂದ ನಿಮ್ಮನ್ನು ನನ್ನ ಹೆಂಡತಿ ನಾನು ಹಾಡಿಸ್ಬೇಕು, ನೆವರ್, ಎಲ್ಲೂ ಹೇಳಿಲ್ಲ ಅಲ್ಲ, ಎಲ್ಲೂ ಹೇಳಿಲ್ಲ. ಇನ್ನು ನಾನು ಹೇಳಿದ್ದೀನಿ ರವಿ ಸರ್, ಅದಕ್ಕೆ ಎಷ್ಟು ಪ್ಯೂರ್ ಇರ್ಬೋದಮ್ಮ, ಎಲ್ಲೂ ಹೇಳಿಲ್ಲ. ಅವರು ಎಷ್ಟರ ಮಟ್ಟಿಗೆ ಅಂದ್ರೆ ಸಖಿ ಪಿಕ್ಚರ್ನಲ್ಲಿ ಫೀಮೇಲ್ ಸೋಲೋ ಸಾಂಗ್ ಒಂದು ಬರುತ್ತೆ, ಅದನ್ನ ನಾನು ಹಾಡಿದೆ ಟ್ರ್ಯಾಕ್. ಅವಾಗ ರವಿ ಸರ್ ಸ್ಟುಡಿಯೋದಲ್ಲೇ ರೆಕಾರ್ಡ್ ನಡೀತಾ ಇತ್ತು. ಟ್ರ್ಯಾಕ್ ಇದೊಂದು ಹಾಡಮ್ಮ ಅಂತ ಹೇಳಿದ್ರು, ಹಾಡಿದೆ. ಆಕ್ಚುಲಿ ಅವ್ರು ಹಾಡ್ಸಕ್ ಕೂರ್ಸಾಗ ಅವರು ಪರ್ಫೆಕ್ಷನಿಸ್ಟ್ ಅಲ್ಲ, ಅವರಿಗೆ ಮೈಕ್ ಮುಂದೆ ನಿಂತು ಕೂಡಲೇ ಶ್ರುತಿ ಸೇರ್ಬೇಕು, ಏನ್ ನೋಟ್ ಇದೆಯೋ ಅದು ಗಂತರ ರೀಚ್ ಆಗ್ಬೇಕು ವಿತ್ ಫೀಲ್, ಇಷ್ಟು ಬರ್ಲೇಬೇಕು ಅವರಿಗೆ. ಅವ್ರು ಕೂತ್ರು ಹಾಡ್ಸಕ್ಕೆ, ಒಂದು ಪಲ್ವಿ 2 ಸಾಲು ಮುಂದೆ ಹೋಗ್ತಾ ಇಲ್ಲ ನಂದು. ಇನ್ನೊಂದ್ಸತಿ ಅಂತಿದ್ದಾರೆ. ಹರಿ ನಿಂತಿ ಅನ್ ಪಕ್ಕದಲ್ಲಿ, ನಂಗೆ ವಾಯ್ಸ್ ಸ್ಟ್ರೈನ್ ಆಗ್ತಾ ಇದೆ. ಅವ್ರ ರೇಂಜಿಗೆ ಥಿಂಕ್ ಮಾಡ್ತಾರಲ್ವಾ. ಹರಿ ಹೇಳ್ದ, ಶಾಸ್ತ್ರಿ గారు మీరు బైక్ పోండి నేను పాడిపిస్తాను, ఏంటి మీరు ಅಂತ ಹೇಳ್ಬಿಟ್ಟು. ನನಗಿನ್ನೂ ಶಾಸ್ತ್ರಿ ಸರ್ ಆ ಹಾಡುಗಳ ರವಿ ಸರ್ ಸಾಂಗ್ ಹಾಡಿಸ್ಬೇಕಾರೆ ಸಾಂಗ್ ನಂಬರ್ 11 ವಾಟ್ಲೆಸ್ ಅಂತ ಹೇಳ್ತಿದ್ರು. ಅದು ಇನ್ನೂ ಕಿವಿಲಿದೆ ನಾನು, ಯು ವೋಂಟ್ ಬಿಲೀವ್ ನನಗೆ ಎಷ್ಟು ಅವ್ರ ಮೇಲೆ ಅಭಿಮಾನ ಅಂತಂದ್ರೆ, ಅವ್ರ ಮೊಬೈಲ್ ನಂಬರ್ ನನಗೆ ಇನ್ನೂ, ನಾನು ಅದನ್ನ ಮ್ಯೂಟ್ ಮಾಡ್ತೀನಿ, ಬಟ್ ನಿಮ್ಮ ಹತ್ರ ಹೇಳ್ತೀನಿ ಇಲ್ಲಿ 92 ಶಾಸ್ತ್ರಿ ಸರ್ ನಂಬರ್ ನನಗಿನ್ನೂ ತಲೆಯಲ್ಲಿದೆ. ಅಂದ್ರೆ ನನಗೆ ಪರ್ಸ್ನಲಿ ತುಂಬಾ ಕೆಲವು ನಾನ್ ಡೌನ್ ಆದಾಗ, ನಿಮ್ಗೆ ಗೊತ್ತು ನಾನಲ್ಲಿ ಒಂದ್ ಕಡೆ ಕೆಲ್ಸಕ್ಕೆ ಬಂದಿದ್ದೆ, ನಂಗಲ್ಲಿ ಸೆಟ್ ಆಗಿಲ್ಲ, ಆ ಟೈಮ್ನಲ್ಲಿ ನನ್ನನ್ನು ಮೋಟಿವೇಟ್ ಮಾಡಿದ್ರು ಶಾಸ್ತ್ರಿಗಳು. ನನ್ನ ಮೋಟಿವೇಟ್ ಮಾಡಿ, ಇಲ್ಲ ಹಿಂಗಾಗುತ್ತೆ, ನೀನು ಬೇರೆದಾಗುತ್ತೆ. ಸಣ್ಣ ಪರಿಚಯ ನಂದು, ಆದ್ರೆ ನನಗೆ ಅವ್ರು ಮಾಡಿದ ಒಂದು ಸಹಾಯ ಅಥವಾ ನನ್ನ ಹಿಂದೆ ಅವ್ರು ನಿಂತ್ಕೊಂಡಿದ್ದಿದೆಯಲ್ಲ, ಅದು ನಾನು ಮರಿಬಾರ್ದು ಅದನ್ನ. ನೀವ್ ಯಾವ್ದು ಹಾಡಿದಿರಮ್ಮ ಶಾಸ್ತ್ರಿ ಸರ್ ಕಂಪೋಸಿಂಗ್ ಅಲ್ಲಿ? ಅದೇ ಸ್ವಾಗತ ಸುಸ್ವಾಗತ, ಅದರಲ್ಲಿ ಡ್ಯುಯೆಟ್ ರಾಜೇಶ್ ಜೊತೆ. ಇನ್ನೊಂದಮ್ಮ ಬೇರೆ ಕಡಿಮೆ ನಾನು ಆಕ್ಚುಲಿ ಹಾಡಿರೋದು. ಬಟ್ ಅವ್ರ ಹತ್ರ ಎನ್ಕರೇಜ್ ಮಾಡ್ತಾ ಇರ್ಲಿಲ್ಲ ಅಲ್ಲ? ಅಂದ್ರೆ ಅವ್ರು ಏನ್ ಗೊತ್ತಾ, ಅದೇ ಈಗ ಹೇಳಿದ್ನಲ್ಲ ನನಗೆ ಸೋಲೋ ಸಾಂಗ್, ಒಂದು ಫಿಮೇಲ್ ಸೋಲೋ ಟ್ರ್ಯಾಕ್ ಹಾಡಿದೆ. ಆಮೇಲೆ ಹರಿ ಕೂತ್ಕೊಂಡು ಹಾಡಿಸ್ದ, ತುಂಬಾ ಚೆನ್ನಾಗಿ ಬಂತು ಸಾಂಗ್. ಆಯ್ತು ಬಂದ್ ಕೇಳಿದ್ರು, ಅದೇ ಮತ್ತೆ ನಾನ್ ಬಂದು ನಿಂತ್ಕೊಂಡ್ರೆ ಯಾಕೆ ಹಂಗ ಆಡ್ತೀಯ ನೀನು, ಚೆನ್ನಾಗಿ ಆಡಿದ್ಯಾ ಅಂದ್ರು. ನೀವು ಹಂಗೆ ಮಾಡ್ತೀರಾ ನೀವು ಅಂದೆ ನಾನು. ಅದಕ್ಕೆ ಹೋಗ್ಲಿ ಬಿಡು, ಫಸ್ಟ್ ಕ್ಲಾಸ್ ಆಗಿದೆ ಇದು ಅಂದ. ಆ ಹರಿ ಹೇಳ್ದ, ಫಸ್ಟ್ ಕ್ಲಾಸ್ ಆಗಿದೆ చెప్పేది కాదు, ఇదే ఉండాలి ಅಂದ. ಅದಕ್ಕೆ చూద్దాం రా నేనేమ్రా చేసేది ಅಂತಂದ್ರು. ಆಮೇಲೆ ಇವ್ರು ಇದ್ದಾರಲ್ಲ ಶ್ರುತಿ ಅವ್ರ ಹಸ್ಬೆಂಡ್ ಮಹೇಂದ್ರ ಸರ್ ಬಂದ್ಬಿಟ್ಟು, ಅದು ಸಾಂಗ್ ಇಷ್ಟ ಆಯ್ತು ಅವ್ರಿಗೆ, ತುಂಬಾ ಚೆನ್ನಾಗಿ ಹಾಡಿದ್ದೀರಮ್ಮ ಅಂತ ಅಂದ್ರೆಲ್ಲ ಆಯ್ತು. ಆಮೇಲೆ ಒಂದು 3-4 ದಿವಸ ಬಿಟ್ಟು ಬಂದು ಹೇಳ್ತಾರಂತೆ, ನಾನು ನಂದಿತಾ ಹತ್ರ ಹಾಡ್ಸೋಣ ಅಂತ. ನನ್ಗೆ ಅವ್ರಿಗೆ ಒಂಥರ ಆಗಿದೆ, ಶಾಸ್ತ್ರಿಗೆ ಟಕ್ ಅಂತ ತೋರ್ಸ್ಕೊಳ್ಳಿಲ್ಲ. ಓಕೆ ಸರ್ ಅಂದ್ಬಿಟ್ಟಿದ್ದಾರೆ. ಬಂದ್ಬಿಟ್ಟು ಮನೆಗೆ ರಾತ್ರಿ ಬರುವಾಗ ನೋಡ ಸಾಂಗ್ ನಂದಿತಾ ಆಡ್ಬೇಕಂತೆ. ನಂಗೆ ಶಾಕ್ ಆಯ್ತು. ನನಗೆ ಫಾರ್ ಎಕ್ಸಾಂಪಲ್ ನಂದಿತಾ ಇಸ್ ಅ ವೆರಿ ಗುಡ್ ಸಿಂಗರ್, ನೋ ಡೌಟ್ ಅಬೌಟ್ ದಟ್.
ಬಟ್ ನಾನ್ ಚೆನ್ನಾಗಿ ಹಾಡಿದ್ದೀನಲ್ಲ, ಫಸ್ಟ್ ಕ್ಲಾಸ್ ಆಗಿ ಹಾಡಿದ್ದೀನಿ, ಶ್ರಮ ಪಟ್ಟು ಎಲ್ಲಿ ಎಷ್ಟು ಸಾಧ್ಯನೋ ನನ್ನ ಇದನ್ನ ಮಾಡಿದ್ದೀನಲ್ಲ. ಆಮೇಲೆ ವೆನ್ ಆಲ್ ಆಕ್ಚುಲಿ ಅದು ಏನಾಯ್ತು ಅಂತ ಹೇಳಿದ್ರೆ, ಅವತ್ತಲ್ಲ 3-4 ದಿವಸ ಬಿಟ್ಟದಾಗಿರೋದು. ಅದಕ್ಕೆ ಮುಂಚೆ ಅದ್ರಲ್ಲಿ ಕೋರಸ್ ಪೋರ್ಷನ್ ಇದೆ, ಅದನ್ನ ಮಿಕ್ಸ್ ಮಾಡೋಕ್ಕೆ ನನ್ನ ಎಲ್ಲ ಕೊಲೀಗ್ಸ್ ಬಂದಿದ್ರು ಕೋರಸ್ ಮಿಕ್ಸ್ ಮಾಡಕ್ಕೆ. ನಾನು ಕೋರಸ್ ಆಡಿದ್ದೆ ಅವರೊಟ್ಟಿಗೆ. ಆವಾಗ ಅವ್ರ ಸಾಂಗ್ ಹಾಕಿ ಯಾರು ಆಡಿರೋದು ಶಾಸ್ತ್ರಿ, ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳ್ಬಿಟ್ಟು, ಇವಳೇ ಅಯ್ಯೋ ಚಿತ್ರಮ್ಮನ್ ತಲೆ ನೋಡ್ದಂಗೆ ಆಡಿದ್ಯಲ್ಲೇ ಅಂತ ಹೇಳ್ಬಿಟ್ಟು ನಾನು ತಬ್ಕೊಂಡ್ರು ಅವರೆಲ್ಲರೂ. ತುಂಬಾ ಚೆನ್ನಾಗಿ ಆಡಿದ್ಯಮ್ಮ ಶಾಸ್ತ್ರಿ. ಇದು ಮಂಗಳ ಅಂತ ಸಿಂಗರ್ ರೇಖಾ ಅವ್ರ ತಾಯಿ ಇದಾರೆ, ಅವಳು ಬೆರಳು ಮಾಡಿ ತೋರಿಸಿ ಹೇಳಿ, ಇವತ್ತು ಇದನ್ನೇನಾರ ನೀನು ಅಳಿಸ್ಬಿಟ್ಟು ಬೇರೆಯವ್ರ ಕೈಲಿ ಆಡ್ತಾ ನಾನು ಹುಡ್ಕೊಂಬಂದು ಹೊಡಿತೀನಿ ನಿಂಗೆ ಅಂತಂದಿದ್ದಾರೆ. ಮಂಗಳಂಗೆ ತುಂಬಾ ಇಷ್ಟ ಶಾಸ್ತ್ರಿ ಅಂದ್ರೆ. ಆಯ್ತಾ, ಅವರು ಸರಿ ಅಂತೇಳಿ ಆಮೇಲೆ ಇವ್ರು ಹಿಂಗಂದ್ರಲ್ಲ, ನಂಗೆ ಒಂಥರ ಆಯ್ತು. ರೀ, ನಾನು ನಂದಿತಾ ಒಳ್ಳೆ ಸಿಂಗರ್ ಅಲ್ಲ, ಅವಳನ್ನ ಚೆನ್ನಾಗಿ ಹಾಡಲ್ಲ ಅಂತ ನಾ ಹೇಳಲ್ಲ, ನನ್ಗಿಂತ ಅದ್ಭುತ ಹಾಡ್ಬೋದು. ಬಟ್ ನಾ ಚೆನ್ನಾಗಿ ಹಾಡಿದ್ದೀನಲ್ಲ, ಈಗ ಅವಳೇ ಬರ್ತಾಳೆ, ಬಂದು ನಾನು ಹಾಡಿರೋ ಟ್ರ್ಯಾಕ್ ಮೇಲೆ ಅವಳು ಹಾಡಿದಾಳೆ ಅಂದಾಗ ನನ್ಗೆ ಹರ್ಟ್ ಆಗಲ್ವಾ? ಈ ತರ ನನಗೆ ಎಷ್ಟಾಗಿದೆ ಗೊತ್ತಾ ಅಂದ್ರು. ಒಂದೇ ಮಾತು, ಈ ತರ ಎಷ್ಟಾಗಿದೆ ಗೊತ್ತಾ ನನ್ಗೆ ಅಂದ್ರು. ನಿಮ್ಗೆ ಈ ತರ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ವಾದ ಮಾಡಿದೆ. ಈಗ ನೀವು ಹಾಡಿರೋ ಟ್ರ್ಯಾಕ್ ಮೇಲೆ ಒಂದಾ ಜೇಸುದಾಸ್ ಹಾಡಿರ್ತಾರೆ, ಇಲ್ಲ SP ಬಾಲಸುಬ್ರಹ್ಮಣ್ಯಂ ಹಾಡಿರ್ತಾರೆ, ಇನ್ಯಾರು ಹಾಡಿರೋಕೆ ಸಾಧ್ಯನೇ ಇಲ್ಲ ಅಂತ ಅಂದೆ ನಾನು. ಇಲ್ಲಮ್ಮ, ಹಾಡಿದ್ದಾರೆ ಒಬ್ರು ಸಿಂಗರು, ಇಲ್ಲಿ ಹೆಸರು ತೆಗಿಯೋದು ಬೇಡ ಅನ್ಸ್ತಾ ಇದೆ ನಂಗೆ. ಬಟ್ ಅವನಿಗೆ ಗೊತ್ತಿಲ್ಲ, ಅದು ಗೊತ್ತಿರಲ್ಲ. ಅಂದ್ರೆ ಇದು ಅವ್ನು ಅನ್ಕೊಂಡಿರ್ತಾನೆ, ಅವನಿಗೂ ಟ್ರ್ಯಾಕ್ ಆಡಿಸ್ತಾ ಇದ್ದಾರೆ ಅಂತ, ಬಟ್ ಅವ್ನು ಫೈನಲ್ ಆಗತ್ತೆ ಅಂತ ಅವನಿಗೆ ಗೊತ್ತಿರಲ್ಲ. ಹಾಗೆ ಆಗಿದೆ ಅಂತಂದ್ರು. ಅಯ್ಯೋ ಬಿಡಿ, ಇವಾಗ ನನ್ಗೆ ಅದೆಲ್ಲ ಗೊತ್ತಿಲ್ಲ. ನನ್ಗಂತೂ ನೀವು ನಂದು ಬೇಡ ಅಂದ್ರೆ ಚಿತ್ರಮ್ಮನ ಹತ್ರನೇ ಹಾಡಿಸ್ಬೇಕು ನೀವು, ಹಂಗೆ ಮಾಡಬೇಡಿ ದಯವಿಟ್ಟು, ನಂಗೆ ತುಂಬಾ ಹರ್ಟ್ ಆಗತ್ತೆ, ಹಾಡೋದೇ ಬಿಟ್ಬಿಡ್ತೀನಿ ಅಂತಂದೆ ನಾನು. ಅಷ್ಟು ದುಃಖ ಆಯ್ತು ನಂಗೆ ಫಸ್ಟ್ ಟೈಮ್ ಲೈಫಲ್ಲಿ. ಯಾವತ್ತೂ ನನ್ಗೆ ಆ ಥರ ನಾನು ಆಡಿದ್ದು ಬೇರೆ ಅವ್ರು ಆಡಿದ ನಂಗೆ ಅದನ್ನ ತಲೆಯಲ್ಲಿ ಕೆಡ್ಸ್ಕೊಳ್ಳಿಲ್ಲ ನಾನು. ಆ ಸಾಂಗ್ ಅವಳು ಮಂಗಳಂಗೆ ಎಷ್ಟು ಇಷ್ಟ ಆಗಿತ್ತು ಅಂದ್ರೆ ಅವಳ ಹಾಡನ್ನ ರೆಕಾರ್ಡ್ ಮಾಡ್ಕೊಂಡು ಹೋದ್ಲು. ಫೈನಲ್ ಆಗಿ ಅದೇ ಇತ್ತಲ್ವಾ ಆಮೇಲೆ? ಇಲ್ಲ, ಚಿತ್ರಮ್ಮ ಬಂದು ಹಾಡಿದ್ರು. ಇಲ್ಲ, ನಿಮ್ಮ ಹತ್ರ ರೆಫರೆನ್ಸ್ ಇಲ್ಲ. ಅದು ಅವಾಗೆಲ್ಲ ಕ್ಯಾಸೆಟ್ ಸಿಸ್ಟಮ್ಮು ಇಟ್ಕೊಳ್ಳಿಲ್ಲ ನಾನು. ಮತ್ತೆ ನಾನ್ ರವಿ ಸರ್ ಕೆಲ್ಸದಲ್ಲಿ ಬಿಸಿ ಇದ್ನಲ್ಲ, ಆ ಕೆಲಸ ಗಲಾಟೆಲಿ ನಂಗೆ ಗೊತ್ತೇ ಇಲ್ಲ ಅದು ವಾಯ್ಸ್ ಮಿಕ್ಸಿಂಗ್ ಯಾವಾಗ ಆಯ್ತು ಅಂತ. ಬಟ್ ಪುಣ್ಯಕ್ಕೆ ಚಿತ್ರಮ್ಮನ ಹಾಡ್ಸೋವಲ್ಲಿವರೆಗೂ ಫೈಟ್ ಮಾಡಿದ್ರು ಇವರು. ಅವ್ರಿಗೆ ಗೊತ್ತಾಯ್ತು ಇವ್ರು ಖಂಡಿತ ತುಂಬಾ ಹಾಟ್ ಮಾಡ್ಕೋತಾಳೆ ಮತ್ತೆ ಹಾಡೋದೇ ಬಿಟ್ಬಿಡ್ತಾಳೆ ಅಂತೇಳಿ ಅವರು ಮಹೇಂದರ್ಗೆ, ಸರ್ ನಂದಿತಾ ಬೇಡ, ನಾನು ಲೈಫಲ್ಲಿ ಫಸ್ಟ್ ಟೈಮು ನನ್ನ ಹೆಂಡತಿಯ ಕಡೆಯಿಂದ ನಾನು ಮಾತಾಡ್ತಿರೋದು, ಅವಳು ಅದ್ಭುತವಾಗಿ ಹಾಡಿದಾಳೆ, ನಿಮ್ಗೆ ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬಂದು ಇದಕ್ಕೆ ಆಪ್ಷನ್ ಚಿತ್ರಮ್ಮನೆ ಅಂತ ಹೇಳಿದ್ರು. ಬಟ್ ನಂದಿತನ್ ಬಗ್ಗೆ ನನ್ಗೆ ಇವತ್ತಿಗೂ ಬಹಳಷ್ಟು ಅಭಿಮಾನ ಇದೆ, ಅದು ಬೇರೆ. ಶಿ ಈಸ್ ಅಲ್ಟಿಮೇಟ್ ಸಿಂಗರ್, ಅದು ಬೇರೆ ವಿಷಯ. ಬಟ್ ಒಂಥರ ಎಲ್ಲಾ ಎನರ್ಜಿ ಕೊಟ್ಟು ನಾವು ಹಾಡಿ ಆದಾಗ ಇನ್ನು ಅಂದ್ರೆ ಏನೇ ಆದ್ರೂ ಶಿ ಮೈಟ್ ಬಿ ಸೀನಿಯರ್ ಇನ್ ಹರ್ ನಾಲೆಜ್, ಬಟ್ ಈಗ ಕೆರಿಯರ್ ವೈಸ್ ತಗೊಂಡ್ರೆ ನನಗಿಂತ ಜೂನಿಯರ್ ಅಲ್ವಾ. ಮ್ಯೂಸಿಕ್ ನಾಲೆಜ್ ಅಲ್ಲಿ ನನ್ಗಿಂತ ಸೀನಿಯರ್ ಇರ್ಬೋದು ಅವ್ರು, ಬಟ್ ಕೆರಿಯರ್ ವೈಸ್ ತಗೊಂಡಾಗ ನನ್ಗಿಂತ ಚಿಕ್ಕವಳಲ್ವಾ, ಇನ್ನು ಸಹ ಜೂನಿಯರ್ ಅಲ್ವಾ ಅಂತ ಆ ಫೀಲ್ ಬಂದದ್ ನನ್ಗೆ. ಆಮೇಲೆ ಅನಿಸ್ತು, ನಾ ಯಾಕೆ ಹಿಂಗೆಲ್ಲ ಆಡ್ತಿದ್ದೀನಿ. ಆಮೇಲೆ ಒಂದು ನನ್ಗೆ ಯಾವಾಗ್ಲೂ ನಮ್ಮ ಅಪ್ಪ ಹೇಳೋರು, ದಾನೆ ದಾನೆ ಪಿ ಲಿಕ್ಕ ಹೈ ಖಾನೆ ವಾಲೆ ಕಾ ನಾಮ್ ಅಂತ ಅಪ್ಪ ತುಂಬಾ ಹೇಳೋರು. ನಿಂದು ಅಂತಿದ್ರೆ ಅದು ಯಾವನು ಕಿತ್ಕೊಂಡು ಹೋಗಕ್ಕಾಗಲ್ಲ, ನಿಂದಲ್ಲ ಅಂತಿದ್ರೆ ನೀನ್ ಏನ್ ತಲೆ ಕೆಳಗ್ ಕಾಲ್ ಮೇಲೆ ಮಾಡಿದ್ರು ನಿಂಗೆ ಸಿಗಲ್ಲ ಅದು. ಸೊ ಅದನ್ನ ಮನ್ಸಲ್ಲಿ ಹಾಕೋ ಯಾವಾಗ್ಲೂ, ಅವಾಗ ಹರ್ಟ್ ಆಗಲ್ಲ. ನಿನ್ಗೆ ಅಂತ ದೇವ್ರು ಬರ್ದಿಟ್ಟದು ನಿನ್ನ ಹತ್ರನೇ ಬರುತ್ತೆ ಹುಡ್ಕೊಂಡು. ಅವಾಗ ಮನ್ಸಿಗೆ ಅವತ್ತು ನೆನಪಾಯ್ತು ಮಾತು. ಅವತ್ತು ಡಿಸೈಡ್ ಮಾಡಿದೆ, ಇನ್ಮೇಲೆ ಯಾವತ್ತು ಹಿಂಗ್ ಬೇಜಾರು ಮಾಡ್ಕೊಳ್ಬಾರ್ದು, ಆಮೇಲೆ ಅವ್ರನ್ನ ಇಕ್ಲಕ್ ಸಿಕ್ದಂಗ ಆಗುತ್ತೆ, ಅದು ಕಷ್ಟ ಆಗತ್ತೆ ಅವರಿಗೆ ಅಂತೇಳಿ ಸುಮ್ಮನಾದೆ. ನಿಮಗೆ ಶಾಸ್ತ್ರಿಗಳು ಮಾಡಿರೋ ಕಂಪೋಸಿಂಗ್ ಅಲ್ಲಿ ನಿಮಗೆ ಅಫ್ಕೋರ್ಸ್ ಎಲ್ಲಾನು ಇಷ್ಟ ಇರುತ್ತೆ, ಬಟ್ ತುಂಬಾ ಹತ್ರವಾದಂಥದ್ದು ಯಾವ್ದಮ್ಮ, ಯಾವ್ದಿರ್ಬೋದು, ಯಾವ ಸಾಂಗ್ಸ್ ಇರ್ಬೋದು? ಅವ್ರದ್ದು ತುಂಬಾ ಇಷ್ಟ ಆಗಿರೋದು ನನಗೆ ಅದೇ ಸಿನಿಮಾ ಫೇಲ್ಯೂರ್ ಆಯ್ತಲ್ಲ ಲಾಸ್ಟ್, ಅದೇ ಕಾರಣ ಆಯ್ತು ಅವರಿಗೆ ತಲೆಬಿಸಿಯಾಗಿ ಕಾಯಿಲೆ ಬರಕ್ಕೆ. ಮನೆಯಲ್ಲಿ ಏನಿದ್ರು ಪರಿಸ್ಥಿತಿ ಕೇರ್ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಹೇಮಂತ್ ಅರೆಸ್ಟ್ ಆಗಿದ್ದ ಟೈಮಲ್ಲಿ ನನ್ನ ಮಗಳು ಬಿದ್ದು ಪೆಟ್ ಮಾಡ್ಕೊಂಡಿದ್ಲು, ಚಿಕ್ಕ ಮಗು, ಅದು 5 ಸ್ಟಿಚ್ ಹಾಕಿದ್ವಿ ಇಲ್ಲಿ. ಅವ್ರಿಗೆ ಬಿದ್ದಿರೋದು ಗೊತ್ತಿಲ್ಲ, ಬಟ್ ಬಿದ್ದ ಮೇಲೆ ಹೇಳಿದೀನಿ ಫೋನ್ ಮಾಡಿ, ಮೊಬೈಲ್ ಇತ್ತಲ್ಲ ಅವಾಗ, ಹೇಳಿದೀನಿ ಫೋನ್ ಮಾಡಿ ಹಿಂಗೆ ಬಿದ್ದಿದೆ ಮಗು ಅಂತ. ಊರು ಸ್ಟೇಷನ್ ಅಲ್ಲೇ ಅವನಿಗೋಸ್ಕರ ಅವ್ನು ಹೊರಗೆ ಬಿಡ್ಸಕ್ ಟ್ರೈ ಮಾಡ್ತಿದ್ದಾರೆ. ಬೆಳಗ್ಗೆ ಹೋಗಿದ್ದಾರೆ, ಬೆಳಗ್ಗೆ ಹೋದವರು ರಾತ್ರಿ 11:45 12 ಗಂಟೆಗೆ ಬಂದು ಮನೆಯಲ್ಲಿ ಸೋಫಾಲ್ ಮಲಗಿಸ್ಕೊಂಡಿದ್ದೀನಿ ಇವಳನ್ನ ಸ್ಟಿಚ್ ಹಾಕಿಸ್ಕೊಂಡು.